ಇನ್ನು ದಾವಣಗೆರೆ ಉಪಚುನಾವಣೆ ಕಣದಿಂದ ಹಿಂದೆ ಸರಿದಿರುವಂತಹ ಸಾದಿಕ್ ಪೈಲ್ವಾನ್ ಏನಿದ್ದಾರೆ ಮನವೊಲಿಸುವಲ್ಲಿ ಕಾಂಗ್ರೆಸ್ ಲೀಡರ್ಸ್ ಸಕ್ಸಸ್ ಆಗಿರುವಂತದ್ದು. ಸಮರ್ಥ ಪರ ಅಧಿಕೃತವಾಗಿ ಪ್ರಚಾರ ಮಾಡ್ತಾರೆ ಸಾದಿಕ್ ಪೈಲ್ವಾನ್ ಅವರು. ಇನ್ನು ಇದೇ ವಿಚಾರವಾಗಿ ಸುದ್ದಿಗೋಷ್ಠಿಯನ್ನ ಕೂಡ ಡಿಕೆ ಶಿವಕುಮಾರ್ ಅವರು ಆರಂಭಿಸಿರುವಂತದ್ದು. ಈಗ ಇದು ಅಧಿಕೃತ. ಸಾದಿಕ್ ಪೈಲ್ವಾನ್ ಮನವೊಲಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಸಮರ್ಥ ಶಾಮನೂರು ಪರವಾಗಿ ಅಧಿಕೃತವಾಗಿ ಈಗ ಅವರು ಪ್ರಚಾರಕ್ಕೆ ಇಳಿತಾರೆ ಸಾದಿಕ್ ಪೈಲ್ವಾನ್ ಅವರು ಕೂಡ. ಇದೇ ವಿಚಾರವಾಗಿ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸ್ತಾ ಇರುವಂತದ್ದು, ಆರಂಭಿಸಿರುವಂತದ್ದು ಡಿಕೆ ಶಿವಕುಮಾರ್ ಅವರು. ಕಾಂಗ್ರೆಸ್ ಲೀಡರ್ಸ್ ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಧಿಕೃತವಾಗಿ ಈಗ ಪ್ರಚಾರವನ್ನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನಾನು ತಗೊಂಡಿರುವಂತಹ ನಿರ್ಧಾರ ಏನಿದೆ ಅಂದ್ರೆ ನಾನು ಬಂಡಾಯ ಅಭ್ಯರ್ಥಿಯಾಗಿ ಇಳಿತೀನಿ ಅಂತ ಅನ್ಕೊಂಡಿದ್ದಂತ ಸಾದಿಕ್ ಪೈಲ್ವಾನ್ ಅವರು ಗಟ್ಟಿ ನಿರ್ಧಾರವನ್ನ ಮಾಡ್ಕೊಂಡಿದ್ರು. ಅವರಿಗೆ ಅಲ್ಪಸಂಖ್ಯಾತರ ಲೀಡರ್ಸ್ ಏನಿದ್ದಾರೆ, ಅಲ್ಪಸಂಖ್ಯಾತ ಜನತೆ ಏನಿದ್ದಾರೆ ಸಪೋರ್ಟ್ ಮಾಡ್ತಾ ಇದ್ರು. ನಿಮ್ಮ ನಿರ್ಧಾರ ಸರಿಯಾಗಿದೆ, ಮುಂದೆ ಹೋಗಿ ಅಂತ. ಅಷ್ಟು ನಿರ್ಧಾರವನ್ನ ಈಗ ಬದಲಾಯಿಸುವಲ್ಲಿ ಯಶಸ್ವಿ ಆಗಿರುವಂತದ್ದು. ತಮ್ಮ ನಿರ್ಧಾರದತ್ತ ಅಥವಾ ತಮ್ಮ ಏನು ಪ್ಲಾನ್ ಏನಿದೆ, ಇವಾಗ ಕಾಂಗ್ರೆಸ್ ಗೆಲ್ಬೇಕು ಅಂದ್ರೆ ಸಮರ್ಥ ಶಾಮನೂರಿಗೆ ಅವರಿಗೆ ಈಗ ಟಿಕೆಟ್ ಕೊಟ್ಟಾಗಿದೆ. ಗೆಲ್ಬೇಕು ಅಂದ್ರೆ ಹೆಚ್ಚಾಗಿ ಮುಸ್ಲಿಂ ಮತದಾರರು ಇರುವಂತದ್ದು ದಾವಣಗೆರೆ ದಕ್ಷಿಣದಲ್ಲಿ, ಹಾಗಾಗಿ ಮನವೊಲಿಸಲೇಬೇಕು. ಇದೇ ವಿಚಾರವಾಗಿ ಸುದ್ದಿಗೋಷ್ಠಿಯನ್ನ ಕೂಡ ಆರಂಭಿಸಿರುವಂತದ್ದು ಡಿಕೆ ಶಿವಕುಮಾರ್ ಅವರು. ಈಗ ಅಧಿಕೃತವಾಗಿ ಅವರು ಯಾವುದೇ ರೀತಿಯಾದಂತಹ ಬಂಡಾಯ ಇಲ್ಲದೆ ಸಂಪೂರ್ಣವಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತ ಸಮರ್ಥ ಶಾಮನೂರು ಗೆಲುವಿಗಾಗಿ, ಕಾಂಗ್ರೆಸ್ನ ಗೆಲುವಿಗಾಗಿ ಅಧಿಕೃತವಾಗಿ ಅವರು ಪ್ರಚಾರಕ್ಕೆ ಇಳಿತಾರೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ಸುದ್ದಿಗೋಷ್ಠಿಯನ್ನ ನಡೆಸಿ, ಡಿಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ನಿರ್ಧಾರವನ್ನ ತಿಳಿಸ್ತಾ ಇರುವಂಥದ್ದು. ಈಗ ಇದೇ ವಿಚಾರವಾಗಿ ಸುದ್ದಿಗೋಷ್ಠಿಯನ್ನ ಆರಂಭಿಸಿರುವಂಥದ್ದು. ಒಟ್ಟಾರೆಯಾಗಿ ಮನವೊಲಿಸುವಲ್ಲಿ ಯಶಸ್ವಿ ಆಗಿರುವಂಥದ್ದು ಕಾಂಗ್ರೆಸ್ ಅಂತ ಹೇಳ್ಬೋದು. ಸಾದಿಕ್ ಅವರನ್ನ ಮನವೊಲಿಸಿರುವಂಥದ್ದನ್ನ ನೋಡ್ತಾ ಹೋದಾಗ ಯಾವುದಾದ್ರೂ ಮುಂದಿನ ದಿನಗಳಲ್ಲಿ ಒಂದೊಳ್ಳೆ ಹುದ್ದೆ ಅಂದ್ರೆ ನಾಯಕತ್ವವನ್ನ ಕೊಡ್ತೀವಿ ಅಂತ ಏನಾದ್ರೂ ಆಸೆಯನ್ನ ಹುಟ್ಟಿಸಿ ಅದಕ್ಕಾಗಿ ಅವರು ಮನವೊಲಿಸುವಲ್ಲಿ ಯಶಸ್ವಿ ಆದ್ರ ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗುತ್ತೆ. ಈ ಚುನಾವಣೆಯೊಂದನ್ನು ಬಿಟ್ಟುಕೊಡಿ, ಮುಂದಿನ ದಿನಗಳಲ್ಲಿ ನೀವು ಚುನಾವಣೆಗೆ ಎಂಟ್ರಿ ಕೊಡ್ಬೋದು ಅಂತ ಏನಾದ್ರೂ ಹೇಳಿದ್ರೆ ಸಾಕಷ್ಟು ಊಹಾಪೋಹಗಳು, ಚರ್ಚೆಗಳು ಇವಾಗ ಹರಿದಾಡ್ತಾ ಇರುವಂಥದ್ದು. ಯಾಕಂದ್ರೆ ಅಷ್ಟು ಗಟ್ಟಿ ನಿರ್ಧಾರವನ್ನ ತಗೊಂಡಂತಹ ಸಾದಿಕ್ ಅವರು ಹಿಂದೆ ಉಳಿಯುವಂಥದ್ದು ನಿಜಕ್ಕೂ ಕೂಡ ಹೆಚ್ಚಾಗಿ ಮುಸ್ಲಿಂ ಮುಖಂಡರುಗಳೆಲ್ಲರೂ ಕೂಡ ಯಾವಾಗ ಆರಂಭ ಆಯ್ತು, ಈಗ ಎಲೆಕ್ಷನ್ ಸುದ್ದಿಗಳ ಹರಿದಾಡೋಕೆ ಸ್ಟಾರ್ಟ್ ಆಯ್ತು, ಅವಾಗ್ಲೇನೆ ಮುಸ್ಲಿಂ ಮುಖಂಡರು ವರ್ಸಸ್ ಕಾಂಗ್ರೆಸ್ ಅನ್ನುವಂಥದ್ದು ಒಂದು ರೀತಿಯಾಗಿ ಕೇಳ್ಬರ್ತಾ ಇತ್ತು. ಎಸ್ ಮಲ್ಲಿಕಾರ್ಜುನ್ ವರ್ಸಸ್ ಮುಸ್ಲಿಂ ಮುಖಂಡರು ಅಂತ ಕೇಳ್ಬರ್ತಾ ಇತ್ತು. ಅದೆಲ್ಲವೂ ಒಂದ್ ಕಡೆ ಆಯ್ತು. ಅದಾದ ನಂತರದಲ್ಲಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಶಾಮನೂರು ಅವರ ಫ್ಯಾಮಿಲಿ ಅವರಿಗೆ ಟಿಕೆಟ್ ಸಿಗಬಾರ್ದು ಅಂತ ಮುಸ್ಲಿಂ ಮುಖಂಡರು ಹೋರಾಟಗಳನ್ನ ಮಾಡ್ತಾ ಇದ್ರು. ಅದು ಆಗೋಯ್ತು. ಅದಾದ್ಮೇಲೂ ಕೂಡ ನಾವು ಸುಮ್ಮನೆ ಆಗೋದಿಲ್ಲ, ಬಂಡಾಯ ಅಭ್ಯರ್ಥಿಯಾಗಿ ನಾವು ಕಣಕ್ಕೆ ಇಳಿತೀವಿ ಅಂತ ನಿರ್ಧಾರವನ್ನ ಮಾಡಿದ್ದು ಆಯ್ತು, ಸಲ್ಲಿಸಿದ್ದು ಆಯ್ತು ನಾಮಪತ್ರವನ್ನ. ಕೊನೆಯದಾಗಿ ಎಂಟ್ರಿ ಕೊಟ್ಟಂತ ಕಾಂಗ್ರೆಸ್ ಲೀಡರ್ಸ್ ಮನವೊಲಿಸಿ ಸಕ್ಸಸ್ ಆಗಿರುವಂಥದ್ದು. ಈಗ ಒಂದ್ ರೀತಿಯಾಗಿ ಕಾಂಗ್ರೆಸ್ನ ಗೆಲುವಿನ ಹಾದಿ ಏನಿದೆ ಒಂದ್ ರೀತಿಯಾಗಿ ಸುಲಭವಾಗ್ತಿದ್ಯಾ ಅಂತ ಅನ್ಸುತ್ತೆ. ಸಾದಿಕ್ ಮನವೊಲಿಸುವಲ್ಲಿ ಯಶಸ್ವಿ ಆಗಿರುವಂಥದ್ದು. ಆದ್ರೂ ಕೂಡ ಮತದಾರರಿದ್ದಾರಲ್ಲ, ಹಿಂದೂ ಮತದಾರರು ಎಷ್ಟರ ಮಟ್ಟಿಗೆ ಅಲ್ಲಿ ಪ್ರಬಲರಾಗಿದ್ದಾರೋ ಮುಸ್ಲಿಂ ಮತದಾರರು ಕೂಡ ಮಗನಿಗೆ ಕೊಡಬೇಕು ಅಂತ. ಯಾಕಂದರೆ ನಮ್ಮಲ್ಲಿ ಯಾರು ನಿಧನ ಆಯ್ತಾರೆ ಅವ್ರ ಮನೆಯವರಿಗೆ ಕೊಡ್ತಕ್ಕಂಥದ್ದು ಒಂದು ಪದ್ಧತಿ. ಈ ಪದ್ಧತಿಯಿಂದ ಮಲ್ಲಿಕಾರ್ಜುನ ಅವರ ಮಗನಿಗೆ ಕೊಟ್ಟಿದ್ದೀವಿ, ಸಮರ್ಥನವರಿಗೆ. ಇವರು ಕೂಡ ಆಕಾಂಕ್ಷಿಯಾಗಿದ್ದರು. ಇವರು ಈಗ ಇವತ್ತು ನಮ್ಮ ಚುನಾವಣಾ ಸ್ಪರ್ಧೆಯಿಂದ ನಿವೃತ್ತರಾಗಿದ್ದಾರೆ. ನಿನ್ನೆ 11 ಜನ ವಾಪಸ್ ತಗೊಂಡಿದ್ದಾರೆ, ಅವರ ನಾಮಿನೇಷನನ್ನು ವಾಪಸ್ ತಗೊಂಡಿದ್ದಾರೆ. ಸೊ ಅದರಿಂದ ಸಲೀಂ ಅವರಿಗೆ ಮತ್ತು ರಿಜ್ವಾನ್ ಅವರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಎಲ್ಲ
ಪೈಲ್ವಾನ್ ಸಾದಿಕ್ ಸೈಲ್ವಾನ್ ಭಾಳ ವರ್ಷಗಳಿಂದ ನನಗೂ ಅವ್ರ ಪರಿಚಯ. ಸಾದಿಕ್ ಅವ್ರು ಪೈಲ್ವಾನ್ ಕುಸ್ತಿ ಮಾಡ್ತಾ ಇದ್ದಾಗಿಂದ ಪರಿಚಯ. ನಾನು ಕುಸ್ತಿ ನೋಡೋಕೆ ಹೋಗ್ತಿದ್ದೆ, ಇವರು ಕುಸ್ತಿ ನೋಡೋಕ್ಕೆ ಇರ್ತಾ ಇದ್ದೆ. ಸಾದಿಕ್ ಕುಸ್ತಿ ಮೈಸೂರಿನಲ್ಲಿ ಕುಸ್ತಿ ಅಖಾಡ ಇತ್ತು ಒಂದು, ಅದು ಚೆನ್ನೈ ಅಖಾಡ. ಚೆನ್ನೈನವರ ಅಖಾಡ, ಅಲ್ಲಿ ಕುಸ್ತಿ ನಡೆಯೋದು. ಆಗ ಹೋಗ್ತಾ ಇದ್ದೆ. ಇವ್ರು ಚಾರ್ಲಿ ಅಂತ ಇನ್ನೊಬ್ಬಿದ್ರು, ದೊಡ್ಡ ಚಾರ್ಲಿ ಅಂತ ದಾವಣಗೆರೆ. ಅವರು ದೊಡ್ಡ ಪೈಲ್ವಾನು, ಇವರು ದೊಡ್ಡ ಪೈಲ್ವಾನ. ಕುಸ್ತಿ ನೋಡಕ್ಕೆ ಹೋಗ್ತಿದ್ದೆ. ಸೊ ಇವರು ಆಕಾಂಕ್ಷಿ ಆಗಿದ್ದರು. ಆಕಾಂಕ್ಷಿಗಳಾಗೋದು ತಪ್ಪೇನಿಲ್ಲ. ಬಿಕಾಸ್ ಅಲ್ಲಿ ಮತದಾರರು ಇದ್ದರು, ಮುಸ್ಲಿಂ ಮತದಾರರು ಇದ್ದರು. ಅವರು ಕ್ಯಾಂಡಿಡೇಟ್ ಆಗಬೇಕು ಅಂತ ಬಯಸಿದರೆ ತಪ್ಪೇನಿಲ್ಲ. ಆದರೆ ಎಲ್ರಿಗೂ ಕೊಡೋಕ್ಕಾಗಲ್ಲ. ಕಾಂಗ್ರೆಸ್ನ ನೀತಿಯಂತೆ ಯಾರು ಮರಣ ಹೊಂದಿದ್ದಾರೆ ಅವ್ರ ಮನೆಯವರಿಗೆ ಕೊಡೋದು ಅಂತೇಳಿ ಬಾಗಲಕೋಟೆಯಲ್ಲಿ 2 ಬೈ ಎಲೆಕ್ಷನ್ಗಳು ನಡೀತಾ ಇದ್ದಾವೆ. ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆಯಲ್ಲೂ ಶಿವಶಂಕರಪ್ಪನವ್ರ ಮೊಮ್ಮಗನಿಗೆ ಕೊಟ್ಟಿದ್ದೀವಿ. ಆಮೇಲೆ ಮೇಟಿಯವರು ಕಾಲ ಆದರೂ ಅವರ ಮಗನಿಗೆ ಕೊಟ್ಟಿದ್ದೀವಿ, ಕಿರಿಮಗನಿಗೆ. 2 ಕಡೆ ಗೆಲ್ತೀವಿ. ನಾನು ಪೈಲ್ವಾನ್ ಸಾದಿಕ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ, ಯಾಕೆಂದರೆ ನಮ್ಮ ಮಾತನ್ನು ನಂಬಿ ನಾನು ಮತ್ತು DK ಶಿವಕುಮಾರ್ ಮಾತುಗಳನ್ನು ಅವರು ಒಪ್ಕೊಂಡು ವಾಪಸ್ ಇವತ್ತು ರಿಟೈರ್ ಆಗಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಪಕ್ಷದ ವತಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ. ಆಯಿತು, ಅದೆಲ್ಲ ಬಿಡಿ, ಅದೆಲ್ಲ ಏನಿಲ್ಲ. ಚರ್ಚೆ ಮಾಡೋಕ್ಕೆ ಹೋಗಬೇಡಿ. ಚರ್ಚೆನ ನಾವು ಮಾತಾಡೋದಿಲ್ಲ, ಉತ್ತರನೂ ಕೊಡೋದಿಲ್ಲ, ತಲೆ ಕೆಡಿಸ್ಕೋಬೇಡಿ. ಓಕೆ, ನಮಸ್ಕಾರ. ಈಗ ನಾನು ನಮ್ಮ ಜನರಲ್ ಸೆಕ್ರೆಟರಿ ಅವರು ದೆಹಲಿಯಿಂದ ಬಂದಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ. ಸೊ ಈಗ ಇದೊಂದು ಭಾಳ ಪವಿದೆ. ಈ ಜನಕ್ಕೆ ನೋಯ್ತಾ ಇರೋಂಥ ಒಂದು ದೊಡ್ಡ ಸಮಸ್ಯೆ. ಪ್ರತಿದಿನ 1000 ಕೋಟಿ ರೂಪಾಯಿಯಷ್ಟು BJPಯವರು ನಮ್ಮ ಜನರ ಹಣವನ್ನು ಹಿಂಡ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆದಿರುವಂಥದ್ದು. ಸಾದಿಕ್ ಪೈಲ್ವಾನ್ ಅವರನ್ನ ಕೊನೆಗೂ ಕೂಡ ಅವರನ್ನ ಮನವೊಲಿಸುವಲ್ಲಿ ಯಶಸ್ವಿ ಆಗಿರುವಂಥದ್ದು ಕಾಂಗ್ರೆಸ್. ಅದೇ ರೀತಿಯಾಗಿ ಅವರು ಒಪ್ಕೊಂಡಿದ್ದಾರೆ, ಸಮರ್ಥಾಗೆ ಅವರು ನಮ್ಮ ಪರವಾಗಿ ಅಂದ್ರೆ ಕಾಂಗ್ರೆಸ್ ಪರವಾಗಿ ಅಧಿಕೃತವಾಗಿ ಅವರು ಪ್ರಚಾರವನ್ನ ಮಾಡ್ತಾರೆ ಅಂತ CM DCM ಇಬ್ರು ಕೂಡ ಹೇಳ್ತಾ ಇರುವಂಥದ್ದು. ಏನು ನಮ್ಮ ಮಾತನ್ನ ನಂಬಿ ಅಂತ CM ಹೇಳ್ತಾರೆ. ಜನರಲ್ ಸೆಕ್ರೆಟರಿ ಅವರು ನಮ್ಮ ಯುವ ಶಾಸಕರುಗಳಾದ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅವ್ರಿಗೆ ನಮ್ಮ ಇಂಡಿಪೆಂಡೆಂಟ್ ಆಗಿ, ನಮ್ಮ ರೆಬೆಲ್ ಆಗಿ ಅರ್ಜಿ ಹಾಕಿದಂಥ ಕ್ಯಾಂಡಿಡೇಟ್ ಹತ್ರ ಹೋಗಿ ಮಾತಾಡಿ ಮನವೊಲಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಒಟ್ಟಿಗೆ ಅವ್ರಿಗೆ ಜವಾಬ್ದಾರಿಯನ್ನು ವಹಿಸಿತು. ಸೊ ಇನ್ನು 2 ಲೀಡರ್ಸ್ಗೂ ವಹಿಸಿದ್ದು. ಕೆಲವರು ಕೇರಳಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರು, ಕೆಲವರು ಬೇರೆ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೀವಿ ಅಂತ ವಿಚಾರ ತಿಳಿಸಿದ್ರು. ಆಮೇಲೆ ನೀವೇ ಹೋಗಿ ಅಂತ ತಿಳಿಸ್ತು. ಲಾಸ್ಟ್ ಮೂಮೆಂಟ್ವರೆಗೂ ಅವ್ರು ಹೋಗಿ ಸ್ವಲ್ಪ ವಿಡ್ರಾ ಮಾಡೋಕ್ಕೆ ಸ್ವಲ್ಪ ಟೈಮ್ ಕಡಿಮೆ ಇತ್ತು. ಸೊ ವಿಡ್ರಾ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಅವರೆಲ್ಲ ಮನವರಿಕೆ ಮಾಡಿ ಮುಖ್ಯಮಂತ್ರಿಗಳ ಹತ್ರ ನನ್ನ ಹತ್ರ ಎಲ್ಲ ಮಾತಾಡಿಸಿ, ಸೊ ನಮ್ಮ ಪೈಲ್ವಾನ್ರವರು ನಾನು ಹುಟ್ಟಲಾಗಿಂದನೂ ಕಾಂಗ್ರೆಸ್ ಬೆಳೆಸಿದ್ದೀನಿ. ನನ್ನ ಮಕ್ಕಳು, ನನ್ನ ತಮ್ಮ ಬ್ಲಾಕ್ ಪ್ರೆಸಿಡೆಂಟು, ನನ್ನ ಮಗ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು, ನಾನು ಕಾಂಗ್ರೆಸ್ಸಿಗ ಅಂಥೇಳಿ ಅವರು ಕೂಡ ಅವರ ನೋವನ್ನು ಕೂಡ ಅವ್ರು ಹೇಳಿಕೊಂಡ್ರು. ಕೇಳೋದೇನು ತಪ್ಪೇನಿಲ್ಲ, ಅವರ ಹಕ್ಕು, ಅವರ ಜವಾಬ್ದಾರಿ. ನಾಯಕತ್ವವನ್ನು ಮೊದಲಿಂದ 40 ವರ್ಷದಿಂದ ಮಾಡಿದ್ದಾರೆ. ಅವ್ರಿಗೂ ನಮ್ಮ ಸಾವೂರು ಶಿವಶಂಕರಪ್ಪು ಇರುವಂಥ ಒಂದು ದೊಡ್ಡ ಸಂಬಂಧ ಇದೆಯಲ್ಲ, ರಾಮ ಲಕ್ಷ್ಮಣಂತೆ ಅವರಿಬ್ಬರು ಕೂಡ ಒಟ್ಟಿಗೆ ನಾನು 11-12 ಗಂಟೆಗೆ ಬೆಂಗಳೂರು ತಲುಪ್ತೇನೆ ಅಂತೇಳಿ ಮಾತು ಕೊಟ್ಟು ಅವರೆಲ್ಲ ನಾಯಕರುಗಳನ್ನ ಕರ್ಕೊಂಡು ಇವತ್ತು ಬಂದು ಮುಖ್ಯಮಂತ್ರಿಗಳನ್ನು, ನನ್ನ ಬಂದು ಮತ್ತು ಸುರ್ಜಿವಾಲ ಸಾಹೇಬ್ರನ್ನ ಭೇಟಿ ಮಾಡಿ, ನಾನು ಈ ಪಕ್ಷನ ಉಳ್ಕೊಳ್ತೇನೆ, ಪಕ್ಷನ ಗೆಲ್ಲಿಸ್ತೇವೆ, ಎಲ್ಲರ ಜವಾಬ್ದಾರಿ ನಾವು ತೆಗೆದುಕೊಳ್ತೇವೆ, ಪಕ್ಷ ನಮಗೆ ಇಂಪಾರ್ಟೆಂಟು, ದೇಶಕ್ಕೆ ಒಂದು ದೊಡ್ಡ ಸಂದೇಶ ಹೋಗಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ನಮ್ಮ ಪಕ್ಷಕ್ಕೆ ನಾನು ದ್ರೋಹ ಮಾಡೋದಿಲ್ಲ, ನಾನೊಬ್ಬ ಕಾಂಗ್ರೆಸ್ಸಿಗನಾಗಿರ್ತೇನೆ ಅನ್ನೋದನ್ನು ಅವರು ನಮಗೆ ತಿಳಿಸಿ ಇವತ್ತು ನಿಮ್ಮ ಮುಂದೆ, ನಿಮ್ಮ ಕಣ್ಣುಗಳಿಗೆ, ನಿಮ್ಮ ಕ್ಯಾಮ್ರಾಗೆ ಎಲ್ಲ ಕೂಡ ಇವತ್ತು ಸಾಕ್ಷಿಯಾಗಿದ್ದಾರೆ. ಸೊ ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷ, ಮುಖ್ಯಮಂತ್ರಿ ನಾನು ಮತ್ತು ಪಕ್ಷ, ಮುಖ್ಯಮಂತ್ರಿ ನಾನು ಮತ್ತು ಎಲ್ಲ ನಮ್ಮ ಮುಖಂಡಗಳು ನಮ್ಮ ಸಾದಿಕ್ ಪೈಲ್ವಾನ್ರವ್ರಿಗೆ
ನಾನು ಅಭಿನಂದಿಸ್ತೇನೆ. ಪಕ್ಷ ಅವ್ರ ಜೊತೆ ಯಾವಾಗಲೂ ಕೂಡ ಈ ಒಂದು ನಿಯತ್ತು, ಶಿಸ್ತು, ಆ ಹೋರಾಟ, ತ್ಯಾಗ ಇದಕ್ಕೆಲ್ಲ ಕೂಡ ಅವ್ರಿಗೆ ಗೌರವವನ್ನು ಸಲ್ಲಿಸ್ತದೆ. ಸೊ ಆ ಕೆಲಸ ಕೂಡ ನಾನು ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಈ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿದ್ದೇವೆ. ಸೊ ಅವ್ರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವ್ರಿಗೇನು ನಾನಿನ್ನು ಹೊಸದಾಗೆ ಶಾಲಾ ಕೊಟ್ಟು ಕರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅವರ ಎದೆಯಲ್ಲಿ, ಹೃದಯದಲ್ಲಿ, ಅವರ ಹೃದಯದಲ್ಲಿ ಎಲ್ಲ ಕೂಡ ಪಕ್ಷ ನಿಮ್ಮ ಕಣ್ಣೆದುರುಗಡೆ ಕಾಣ್ತಾ ಇದೆ. ಆದ್ದರಿಂದ ನಾನು ಪಕ್ಷ, ಮುಖ್ಯಮಂತ್ರಿ ಪರವಾಗಿ ಮತ್ತು ACC ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಸಾಹೇಬ್ರೆ, ಸೊ ಇದ್ರ ಜೊತೆಗೆ ನಾನು ಮತ್ತು ಮುಖ್ಯಮಂತ್ರಿಗಳು ಭಾಳ ತುಂಬ ಹೃದಯದಿಂದ ಶ್ರಮಪಟ್ಟಂಥ ನಮ್ಮ ಸ್ಥಳೀಯ ಕೆಲವು ಮುಖಂಡರುಗಳು ಕೂಡ ಹಗಲು ರಾತ್ರಿ ಅವರಿಗೆ ಮನವೊಲಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ, ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮ ರಿಜ್ವಾನ್ರವರು ಮತ್ತು ನಮ್ಮ ಸಲೀಮ್ರವರು ಅವರು ಕೂಡ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಂತೆ ಅವರು ಹೋಗಿ ನಾವು ಕೊಟ್ಟಂಥ ಜವಾಬ್ದಾರಿಯನ್ನು ಭಾಳ ಉತ್ತಮವಾಗಿ ಅವರು ನಿರ್ವಹಿಸಿದ್ದಾರೆ. ಅವರು ಕೂಡ ನಾನು ಅಭಿನಂದಿಸುವಂಥ ಕೆಲಸ ಪಕ್ಷ ಅವರು ಕೂಡ ಮಾಡ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಈ ಮುಂದಕ್ಕೆ ನಮ್ಮ ದೇಶದ ವಿಚಾರದಲ್ಲಿ ನಮ್ಮ ಸುರ್ಜಿವಾಲಾ ಸಾಹೇಬರು ನಿಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ನಾವು ಕೂಡ ಈ ದೇಶದಲ್ಲಿ ಆಗ್ತಾ ಇರೋಂಥ ಒಂದು ದೊಡ್ಡ ಮಾತಾಡ್ತಾರೆ. ಓಕೆ, ಒಂದು ನಿಮಿಷ ನಮ್ಮ ಸಾದಿಕ್ ಅವರು ಮಾತಾಡ್ತಾರೆ, 2 ನಿಮಿಷ ಮಾತಾಡ್ತಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ, DK ಶಿವಕುಮಾರ್ ಅವರೇ, ಸುರ್ಜೇವಾಲಾಜಿಯವರೇ, ಸಲೀಂ ಮೊಹಮ್ಮದ್ ಅವರೇ, ಇಜಾನ್ ಅರ್ಷದ್ ಅವರೇ, ಇದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಈ ನಾಡಿನಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ಕೊಂತ ಬಂದಿದೆ. ನಮಗೆ ಎಲ್ಲರಿಗೂ ಗೊತ್ತಿರೋ ವಿಷಯ. ಒಂದು ಮನೆಯಲ್ಲಿ ಅಣ್ಣ ತಮ್ಮಂದರಲ್ಲಿ ಹೊಡೆದು ಬಂದರೆ ಹಿರಿಯರು ಯಾರೋ ಒಬ್ಬರು ಸಂಜಾಯಿಸ್ತಾರೆ. ಹೊಡೆದು ಬಂದದ್ದು ನಮ್ಮನ್ನು ಹಿರಿಯರು, ನಮ್ಮ ಮನೆಯವರು ಕುಟುಂಬದರ ನನಗೆ ಕರೆದು ಸಂಜಾಯಿಸಿ ನಾನು ಪುನಃ ಮನೆಗೆ ಮತ್ತೆ ಮರಳಿ ಬಂದಿದ್ದೀನಿ. ಖಂಡಿತವಾಗೂ ನಮ್ಮ SS ಮಲ್ಲಿಕಾರ್ಜುನ್ ಅವರು, ಪರಮ ಮಲ್ಲಿಕಾರ್ಜುನ್ ಅವರು, ಶಾಮನೂರು ಶಿವಶಂಕರಪ್ಪ ನಿಧನ ಆದ ನಂತರ ಅವರ ನಮ್ಮ ರಾಜಕೀಯ ಗುರುಗಳು, ಈ ರಾಜ್ಯಕ್ಕೆ ಹಿರೇಶಿವರ ಅಧ್ಯಕ್ಷರು, ಅವರ ಕೊಡುಗೆ ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಭಾಳ ಇದೆ. ಅವರ ಅನುಕಂಪ ಊರು ದೃಷ್ಟಿಯಲ್ಲಿ ಒಳ್ಳೆ ಕೆಲಸಗಳು ಆಗಬೇಕು, ಜನಗಳು ಆರೋಗ್ಯದಿಂದ ಇರಬೇಕು ಅಂತಕ್ಕದ್ದು ಅವ್ರದ್ದು ಕನಸು. ಆದರೆ ಈಗ ನಮ್ಮ SS ಮಲ್ಲಿಕಾರ್ಜುನ ಮಗನಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಕ್ಕಿದೆ. ಖಂಡಿತವಾಗೂ ಅಲ್ಪಸಂಖ್ಯಾತರು, ಆಯ್ದ ವರ್ಗದ ಜನ, ಎಲ್ಲ ಧರ್ಮದ ಜನ ಅವರಿಗೆ ಭುಜ ಹಚ್ಚಿ ಅಂತರ ಮತದಿಂದ 9ನೇ ತಾರೀಕಿಗೆ ನಾವು ಮತ ನೀಡಿ ನಾವು ವಿಧಾನಸಭೆಗೆ ಅವರಿಗೆ ಕಳಿಸ್ಕೊಡ್ತೀವಿ ಅಂತೇಳಿ ತಮ್ಮ ಮೂಲಕ, ಮಾಧ್ಯಮದ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆದ್ಮೇಲೆ ಸ್ವತಃ ಸಾದಿಕ್ ಪೈಲ್ವಾನ್ ಅವರೇ ಒಪ್ಪಿಗೆಯನ್ನ ಸಲ್ಲಿಸಿರುವಂಥದ್ದು. CM DCM ಕೂಡ ಅಲ್ಲೇ ಇದ್ದಾರೆ. ಮನವೊಲಿಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದೀವಿ ಅಂತ ಹೇಳುವಂಥದ್ದು CM DCM. ಅದೇ ರೀತಿಯಾಗಿ ಕಾಂಗ್ರೆಸ್ಗೆ ನಾನು ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೀನಿ, SS ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೀನಿ, ಪ್ರಚಾರಕ್ಕೆ ನಾನು ಕೂಡ ಇಳಿತೀನಿ ಅಂತ ಹೇಳ್ತಾ ಇರುವಂಥದ್ದು ಸಾದಿಕ್ ಪೈಲ್ವಾನ್ ಅವರು.